ಇನ್ನೂ ಐಸ್ ಕ್ರೀಮ್ ತರ ಹೋಯ್ತು ಅದು. ಯು ಆರ್ ಅಮೇಸಿಂಗ್ ಸಿಂಗರ್ ಮ್ಯಾನ್. ಥ್ಯಾಂಕ್ ಯು ಸರ್. ದಯವಿಟ್ಟು ಫೋಕಸ್ ಮಾತ್ರ ಬಿಡಬೇಡ. ಈ ಕಾರ್ಯಕ್ರಮ ಬೆಂಕಿ ಆಗತ್ತೆ, ಆದ್ರೆ ಅದಕ್ಕೆ ಆಮೇಲೆ ಸಮಯಕ್ಕೆ ಸರಿಯಾಗಿ ತುಪ್ಪ ಇಜ್ಜಲು ನೀನೇ ಹಾಕೊಂಡು ಅದನ್ನ ಸ್ಟೀಮ್ ಓಡಿಸ್ಬೇಕು. ಓಕೆನಾ? ಆಲ್ ದಿ ಬೆಸ್ಟ್ ಅಪ್ಪ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್. ಶ್ರೀನಿಧಿ ಒಳ್ಳೆ ಕಮೆಂಟ್ಸ್ ಬರ್ತಾ ಇದ್ದಂಗೆ ಅವ್ರ ಕಣ್ಣು, ಅವ್ರ ಫೇಸು, ಆಮೇಲೆ ಏನೋ ಒಂದು ಖುಷಿ. ಅಂದ್ರೆ ಆಲ್ರೆಡಿ ಅವ್ನು ಡ್ರೀಮ್ ಮಾಡ್ತಾ ಇದ್ದಾನೆ, ಅವ್ನು ಏನ್ ಮಾಡಿದಾನೆ ಈ ತರದ ನಾನು ಒಳ್ಳೆ ಕಮೆಂಟ್ಸ್ ತಗೊಬೇಕು, ಚೆನ್ನಾಗಿ ಹಾಡ್ಬೇಕು ಅಂತ. ಅದೇ ನೀನು ಓಡಿಸ್ತಾ ಇದೆ ಶ್ರೀನಿಧಿ. ಗಾಡ್ ಬ್ಲೆಸ್ ಯು. ಬಹಳ ಚೆನ್ನಾಗಿ ಹಾಡಿದೆ. ಏನೋ ಗೊತ್ತಿಲ್ಲ ನೀನು, ಅದೇ ನೀನು ಲಾಕ್ಡೌನ್ ಆದ್ಮೇಲೆ 5.0 ಆ ರೇಂಜ್ಗೆ ಕನ್ವರ್ಟ್ ಆಗಿದೆ. ಐ ಆಮ್ ಸೋ ಗ್ಲಾಡ್. ಅಂದ್ರೆ ಆ ಅಭ್ಯಾಸ ಬಿಟ್ಟಿಲ್ಲ. ಆಮೇಲೆ ನಿನ್ನ ಹೊರಗಡೆಯಿಂದ ನೋಡಕ್ ಪ್ರಾಕ್ಟೀಸ್ ಮಾಡಿ, ನಿನ್ನ ವಾಯ್ಸ್ನ ಯು ಹ್ಯಾವ್ ಟು ಸಿ ಯುವರ್ ವಾಯ್ಸ್ ಆಚೆಯಿಂದ. ಅವಾಗ ನೀನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೆಂಗ್ ಸೌಂಡ್ ಆಗ್ತಿದೆ, ಇನ್ನೇನ್ ಮಾಡ್ಬೋದು ಅಂತ. ನಾನು ಆಚೆಯಿಂದ ಕೇಳ್ಬೇಕಾದ್ರೆ ಒಂದು ಅದ್ಭುತವಾದ ಪ್ಲೇ ಬ್ಯಾಕ್ ಸಿಂಗರ್ ಆಗಂತ ಹಾದಿನಲ್ಲಿ ಅಂತೂ ಖಂಡಿತವಾಗ್ಲೂ ಇದೆಯಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. God bless you. ಥ್ಯಾಂಕ್ ಯು ಸರ್. ಗುರುಗಳೇ, ಹಾಡನ್ನ ಹಾಡಬೇಕಾದ್ರೆ ಈ ಒಂದು ಇಮೋಷನ್ ಅನ್ನ ನಾವು ಅದರಲ್ಲಿ ತುಂಬಬೇಕಾದ್ರೆ ಒಂದು ಮೆಚ್ಯೂರಿಟಿ ಬೇಕು, ಕಲ್ತ್ಕೋಬೇಕಾದ್ರೆ. ಅಂದ್ರೆ ಇದನ್ನ ಈ ತರ ಪ್ರೆಸೆಂಟ್ ಮಾಡಬೇಕು ಅಂತ, ಅದು ತುಂಬಾ ಚೆನ್ನಾಗಿ ಈ ಹಾಡಲ್ಲಿ ಐ ಫೌಂಡ್ ದಟ್ ಅಂತ ನನಗನ್ನಿಸ್ತು. ಒಂದು ಅಮೆಚ್ಯೂರಿಶ್ ತರ ಅಲ್ಲದೆ ಒಂದು ಮೆಚ್ಯೂರಿಟಿ. ಹಾಡನ್ನು ಹಾಡಬೇಕಾದ್ರೆ ಅದಕ್ಕೊಂದು ಮೆಚ್ಯೂರಿಟಿ ಬೇಕು. ದಟ್ ಮೆಚ್ಯೂರಿಟಿ ಇಸ್ ಸೀನ್ ಇನ್ ಯೋರ್ ವಾಯ್ಸ್ ಅಂಡ್ ಇನ್ ಎಕ್ಸ್ಪ್ರೆಷನ್ಸ್ ಅಲ್ಲಿ. ಸೊ ಐ ಥಿಂಕ್ ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಅದನ್ನ ಮಾಡ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಗುಡ್ ಜಾಬ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗುರುಗಳೇ. ಮಹಾಗುರುಗಳೇ. ಏನಪ್ಪ ಶಿಷ್ಯ, ಅವನು ನನ್ನ ಫೇವ್ರೇಟ್. ಆಯ್ಕೆ ಆಗದ ದಿವಸದಿಂದ ಅವನ್ನ ನಾನು ಮೆಚ್ಕೊಂಡ್ಬಿಟ್ಟಿದ್ದೀನಿ. ಗಟ್ಟಿ ಪಿಂಡ ಅನ್ಬಿಟ್ಟಿದ್ದೀನಿ ನಮ್ಮ ಕೈಗೆ. ಅವನೇ ಬಂದು ಕೇಳ್ದ, ಏನ್ ಸರ್ ಹಂಗಂದ್ರೆ? ಅವನಿಗೆ ಗೊತ್ತಿಲ್ಲ. ಅದು 30 ವರ್ಷಗಳ ಹಿಂದೆ ಚಿಕ್ಕ ವಯಸ್ಸಿನಲ್ಲೇ ಯಾರಾದ್ರೂ ಹೆಚ್ಚು ಪ್ರತಿಭೆ ತೋರಿಸಿದ್ರೆ ಇವ್ನು ಯಾರೋ ಗಟ್ಟಿ ಪಿಂಡನೋ ಅನ್ನೋದಾಗ ನಾವೆಲ್ಲ ಹಂಗ ಅನ್ನಿಸ್ಕೊಂಡ್ ಬಂದಿದ್ವಿ. ನಿನ್ನಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ ನಾನು, ಬೇರೆ ಎಲ್ಲ ಗೊತ್ತು ನನಗೆ. ಈಗ ನಿನಗಿರೋ ವಯಸ್ಸು, ಆ ವಯಸ್ಸು ನಿನಗೆ ಕೊಟ್ಟಿರೋ ವಾಯ್ಸು ಎರಡು ದೇವ್ರು ಕೊಟ್ಟದ್ದು. ಈ ವಯಸ್ಸಿನಲ್ಲೇ ಆ ವಾಯ್ಸ್ ಬರೋದೈತಲ್ಲ, ಅದು ದೇವ್ರು ನಿನಗೆ ಮೊದಲೇ ಒಂದು ರಿಸರ್ವೇಶನ್ ಕ್ರಿಯೇಟ್ ಮಾಡಿದ್ದಾನೆ. ಇಲ್ಲಿಂದ ಹೋಗ್ತೀಯ ಅಂತ ಅನುಭವ ಆಗ್ತಿದ್ದ ಹಾಗೆ ಎಲ್ಲವೂ ನಿನ್ನ ಕೈಗೂಡುತ್ತೆ. ಇವತ್ತು ಹಾಡಿದ ಹಾಡು ಕಂಪೋಸಿಷನು ಚೆನ್ನಾಗಿದೆ, ಬರವಣಿಗೆನೂ ಚೆನ್ನಾಗಿದೆ, ಹಾಡಿರೋದು ಚೆನ್ನಾಗಿದೆ. ನೀನಂತೂ ಕನ್ನಡದ ಹೆಮ್ಮೆಯನ್ನು ಸ್ವತಃ ಹಾಡ್ಬಿಟ್ಟೆ. ಥ್ಯಾಂಕ್ ಯು ಅದು ಸರ್. ನಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕನ್ನಡದ ಹೆಮ್ಮೆ ಅನ್ನೋ ತರ ಹಾಡಿದ್ಯಾ ಅಂತ ಹೇಳಿದ್ರು. ನೀವು ಕಮೆಂಟ್ಸ್ ಅವ್ನ್ ಕಾಯ್ತಾ ಇರ್ತಾನೆ ಮಹಾಗುರುಗಳೇ, ಹೆಂಗ್ ಬರುತ್ತೆ ಒಂಚೂರು ಚೆನ್ನಾಗಿ ಬರ್ತಿದೆ ಅಂದ ತಕ್ಷಣ ಹುಡುಗ ಅವಾಗ ಬ್ರೈಟ್ ಆಗ್ಬಿಡ್ತಾನೆ. ಆಮೇಲೆ ಅಲ್ಲಿವರೆಗೂ ಅಕ್ಕ ಯಾವ್ದು ಏನು ಅಂತ ಕೇಳ್ತಿರ್ತೀವಿ. ಈಗ ನೋಡಿ ನಿಮ್ ಕಡೆ ಗೋಲ್ಡನ್ ಬಜಾರ್ ಬಂದ ತಕ್ಷಣ ನಗು ನೋಡಿ 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 ನೋಡಿ. ಅವನ ಹತ್ರ ಒಂದು ಒಳ್ಳೆ ಗುಣ ಇದೆ. ಯಾವ್ದು ಮಹಾಗುರುಗಳೇ? ಹೊಗಳಿದ ತಕ್ಷಣ ಬಗ್ತಾನೆ. ಅಂದ್ರೆ ಎಲ್ಲ ಮಕ್ಕಳು ಕೆಳಗಡೆ ಕಾಲ್ ಮುಗ್ತಾರೆ, ಫಸ್ಟ್ ಅವನು ತಲೆ ಬಗ್ಸ್ತಾನೆ ವಿನಯವಾಗಿ. ಅದು ಬಹಳ ಮುಖ್ಯ. ವಿನಯತೆ. ನಮ್ ಗುರುಗಳು ಹೇಳಿದ್ರು ನನಗೆ ಏನಂದ್ರೆ, ಕೀರ್ತಿ ಅನ್ನೋದು ಒಂದು ಸೂರ್ಯ. ನಮಗ್